ಹಾಯ್ ಗಾಯ್ಸ್, ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ಆಟೋದವ್ರ ಬಗ್ಗೆ ಒಂದೆರಡು ಮಾತು ಹೇಳಬೇಕು ಅಂತ ಅನಿಸ್ತು. ಯಾರೆಲ್ಲ ಆಟೋ ಚಾಲಕರು ಇದ್ದಾರೆ ಅವ್ರಿಗೆಲ್ಲ ನಂದೊಂದು ಸಲ. ಯಾಕೆ ಅಂತ ಅಂದರೆ ನಾವು ನಾನು ಅಂತ ಅಲ್ಲ, ಬೇರೆ ಯಾರೇ ಆಗಿರಲಿ ಕಸ್ಟಮರ್ಸ್ ಅವ್ರಿಗೆ ಹೊರಗಡೆಯಿಂದ ಬರ್ತಾ ಇರ್ತಾರೆ, ಬಸ್ ಇಳಿದು ಬರ್ತಾ ಇರ್ತಾರೆ, ಟ್ರೈನ್ ಇಳಿದು ಬರ್ತಾ ಇರ್ತಾರೆ, ಇನ್ನೆಲ್ಲೋ ನಿಂತಿರ್ತಾರೆ. ಎಲ್ಲರನ್ನೂ ಅವರು ಎಲ್ಲಿಗೆ ಹೋಗ್ಬೇಕು ಮೇಡಮ್, ಎಲ್ಲಿಗೆ ಹೋಗ್ಬೇಕು ಸರ್ ಅಂತ ಕೇಳ್ತಾ ಇರ್ತಾರೆ. ಆ್ಯಕ್ಚುಲಿ ತುಂಬ ಒಳ್ಳೆ ಮನಸ್ಸಿರೋರು ಇರ್ತಾರೆ. ಯಾರಿಗೋ ಎಲ್ಲೋ ಒಂದು ಎರಡು ಮೂರು ಜನರಿಂದ ಹರ್ಟ್ ಆಗಿರ್ಬೋದು, ಇಲ್ಲ ಅಂತಲ್ಲ. ಎಲ್ಲ ಆಟೋದವರು ಅದೇ ಬುದ್ಧಿ ಇರಲ್ಲ. ಯಾಕೆಂದರೆ ಅವರು ಕಷ್ಟಪಟ್ಟು ರಾತ್ರಿ ಹಗಲು ಅಂದಲೇ ಕೆಲಸ ಮಾಡ್ತಾ ಇರ್ತಾರೆ. ಅವ್ರಿಗೂ ಹೆಂಡತಿ ಮಕ್ಕಳು ಇರ್ತಾರೆ ಅಲ್ವಾ. ಎಲ್ಲರೂ ದುಡ್ಡಿಗೋಸ್ಕರನೇ ಮಾಡ್ತಾರಲ್ಲ, ಅವ್ರಿಗೂ ಒಂದು 4 ಕಾಸು ಸಿಗುತ್ತೆ ಅಂತ ಮಾಡ್ತಿರ್ತಾರೆ. ಯಾರೂ ಆಟೋದವರಿಗೆ ಚೌಕಾಸಿ ಮಾಡೋಕ್ಕೆ ಹೋಗಬೇಡಿ. ಏನೋ ಅವರು ಏನಪ್ಪ ಅಂದರೆ ಇರೋ ರೇಟೇ ಹೇಳ್ತಿರ್ತಾರೆ. ಅದರಲ್ಲೂ ಅವ್ರಿಗೂ ಒಂದು 10 ರೂಪಾಯಿ 20 ರೂಪಾಯಿ ಕಡಿಮೆ ಮಾಡೋಕ್ಕೆ ಹೋಗ್ಬೇಡಿ. ಯಾರೂ ಮುಲಾಜಿಲ್ದಂಗೆ ಚೌಕಾಸಿ ಮಾಡ್ದಂಗೆ ಅವ್ರು ಏನು ರೇಟ್ ಹೇಳ್ತಾರೆ ಆ ರೇಟ್ನ ಕೊಟ್ಟು ಇದು ಮಾಡಿ ಅಂತ ಸಹಕರಿಸಿ ಅಂತ ಹೇಳ್ತಾ ಇದ್ದೀನಿ. ಕೆಲವರು ಏನೋ ಒಂದು 100% ಒಂದು 90 ಜನ ಪರವಾಗಿಲ್ಲ, ಇನ್ನು 10 ಜನ ಇದ್ದಾರೆ ಜಾಸ್ತಿ ಕೇಳ್ತಾರೆ, ಎಲ್ಲ ಮಾಡ್ತಾರೆ. ಎಲ್ಲ ಆಟೋದವರು ಆ ಥರ ಕೇಳಲ್ಲ. ಅವರು ಎಷ್ಟು ಅಮೌಂಟ್ ಇಸ್ಕೋಬೇಕು ಅಷ್ಟೇ ಅಮೌಂಟ್ ಇಸ್ಕೊತಾರೆ ಅಂತ ನನ್ನ ಅನಿಸಿಕೆ, ಆಯಿತಾ. ನಾನು ಅದೇ ಥರ ಕೊಟ್ಟಿದ್ದೀನಿ, ಇಲ್ಲ ಅಂತಲ್ಲ. ಆಟೋದವ್ರಿಗೆ ಯಾರು ಚೌಕಾಸಿ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಿದ್ದೀನಿ ದಯವಿಟ್ಟು. ಏಕೆಂದರೆ ಅವರು ಮನುಷ್ಯರೇ ಅಲ್ವಾ. ಆಟೋದವರಿಗೆಲ್ಲ ಬೈತಾರೆ, ಅಯ್ಯೋ ಇದೇನಪ್ಪ ಹಿಂಗೆ ನುಗ್ತಾನೆ, ಹಿಂಗೆ ಹೋಗ್ತಾನೆ, ಅಯ್ಯೋ ಏನು ಇವನು ಅಂತ ಅನ್ಕೊಂಡು ಎಷ್ಟೋ ಜನ, ಸುಮಾರು ಜನ ನಾನು ಆಟೋದವ್ರಿಗೆ ಬೈಯೋದೆಲ್ಲ ನೋಡಿದ್ದೀನಿ. ಆದರೆ ಆ ಥರ ಎಲ್ಲ ಯಾರು ಬೈಯೋಕ್ಕೆ ಹೋಗಬೇಡಿ. ಸುಮ್ಮನೆ ಯಾರು ಏನು ನುಗ್ಗಕ್ಕೆ ಹೋಗಲ್ಲ. ಈಗ ನಿಮ್ಗೆ ಹೆಂಗೆ ಅರ್ಜೆಂಟ್ ಇರುತ್ತೋ ಅವ್ರಿಗೂ ಹಂಗೆ ಅರ್ಜೆಂಟ್ ಇರುತ್ತಲ್ವಾ. ಅರ್ಜೆಂಟು ಅಂದರೆ ಅವರು ನೋಡಿ ಮಾಡಿನೇ ಹೋಗ್ತಾ ಇರ್ತಾರೆ. ಯಾರು ಆಟೋದವ್ರನ್ನ ಕೀಳಾಗಿ ಕಾಣಕ್ಕೆ ಹೋಗಬೇಡಿ, ಆಯಿತಾ. ನಿಮಗೆ ಎಷ್ಟು ಬೆಲೆ ಇರುತ್ತೋ ಅವ್ರಿಗೂ ಅಷ್ಟೇ ಬೆಲೆ ಇರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಸರ್ ಅಂತ ಮಾತಾಡಿಸ್ತಾ ಇರ್ತಾರೆ, ಅವಾಗ ನಾವು ಅವರಿಗೆ ಸರ್ ಅಂತಲೇ ಮಾತಾಡಿಸ್ಬೇಕು. ಏನು ನಮ್ಮ ಅಪ್ಪನ ಮನೆ ಗಂಟು ಹೋಗಲ್ಲ ಹಂಗಂತ ಅಂದಾಗ ಅವ್ರಿಗೂ ಖುಷಿಯಾಗುತ್ತೆ, ಆಯಿತಾ. ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರಿಗೂ ಒಂದು ಜೀವನ ಇರುತ್ತೆ ಅಲ್ವಾ, ಅದನ್ನು ನಾವು ತಿಳ್ಕೊಬೇಕು. ಅದವ್ರಿಗೂ ನಮ್ಮ ಮನೆಯವ್ರಿಗೂ ಬೇರೆಯವ್ರ ಮನೆಯವ್ರಿಗೂ ಇರೋ ವ್ಯತ್ಯಾಸ ಏನಪ್ಪ ಅಂತ ಅಂದರೆ, ಇವರಿಗೆ ನಾವು ಅಮೌಂಟ್ ಕೊಡ್ತೀವಿ, ನಮ್ಮ ಮನೆಯವ್ರುಗಳಿಗೆ ಯಾರಿಗೂ ಅಮೌಂಟ್ ಕೊಡಲ್ಲ. ಅಂದರೆ ನಮ್ಮ ಮನೆಯಲ್ಲಿ ಎಲ್ಲರೂ ನಮ್ಮನ್ನು ಎಷ್ಟು ಕ್ಷೇಮವಾಗಿ ಕರ್ಕೊಂಡು ಮನೆ ತಲುಪಿಸ್ತಾರೆ, ಬಸ್ ಸ್ಟಾಪ್ ತಲುಪಿಸ್ತಾರೆ, ರೈಲ್ವೆ ಸ್ಟೇಷನ್ ತಲುಪಿಸ್ತಾರೆ, ಅದಕ್ಕಿಂತ ಹೆಚ್ಚಿಗೆ ಜವಾಬ್ದಾರಿ ತಗೊಂಡು ಇವರು ನಮ್ಮನ್ನು ತಲುಪಿಸ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ಬೋದು. ಇದ್ರ ಮೇಲೆ ನಿಮ್ಮ ಇಷ್ಟ. ನಾನು ಹೇಳಿದ ಮಾತು ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ರೀತಿ ಹಚ್ಚುವ